ಯಾಕೆ ಜಾಜಿ ಹೇಳ್ತಿದೀಯಾ? ಇಷ್ಟು ದಿವಸದಲ್ಲಿ ನೀ ಹತ್ತಿದ್ದ ನಾನು ಯಾವತ್ತೂ ನೋಡೇ ಇಲ್ಲ. ನೀನು ನನಗೆ ಅಂತ ತಂದ್ಕೊಟ್ಟಿದ್ದ ಗೊಂಬೆನ ಅಜ್ಜಮ್ಮ ಕಿತ್ಕೊಂಡ್ಬಿಟ್ರು. ಅಷ್ಟೇನೇನೆ, ಹೋಗ್ಲಿ ಬಿಡು, ನಿಂಗೆ ಬೇರೆ ಗೊಂಬೆ ತಂದು ಕೊಡ್ತೀನಿ. ಏನೋ ನೀನು, ನನಗಿರೋ ಅಷ್ಟು ಕಾಳಜಿನೂ ನಿನಗಿಲ್ವಲ್ಲೋ. ನೀನು ಇನ್ನೂ ಅಂತ 10 ಗೊಂಬೆ ತಂದ್ಕೊಟ್ರು ಅದ್ರ ಸಮ ಬರಲ್ಲ. ಯಾಕಂದ್ರೆ ಅದು ನೀನು ನನಗೆ ಮೊದಲನೇ ಸರ್ತಿ ತಂದ್ಕೊಟ್ಟಿದ್ದು. ಹೋಗ್ಲೇ ಬಿಡ, ಅದಕ್ಕೆ ಯಾಕೆ ಕಳ್ತೀಯ? ಮತ್ತದೇ ಎಲ್ಲದಕ್ಕೂ ಹೋಗ್ಲಿ ಬಿಡೆ ಅಂತೀಯಲ್ಲೋ. ನಾಳೆ ದಿನ ಮದುವೆ ಆದ್ಮೇಲೆ ನನಗೇನಾದ್ರೂ ಆದ್ರೆ ಅದಕ್ಕೂ ಹೋಗ್ಲಿ ಬಿಡು ಅಂತೀಯ ಅಲ್ವಾ? ಏನಂದ? ಇನ್ನೊಂದು ಸರ್ತಿ ಹೇಳು. ನಾಳೆ ದಿನ ನನ್ನ ಮದುವೆ ಆದ್ಮೇಲೆ ನೀ ನನ್ನ ಮದುವೆ ಆಗ್ತೀಯೇನೆ? ನೀನೇ ತಾನೇ ಹೇಳಿದ್ದು ನನ್ ಕಂಡ್ರೆ ಇಷ್ಟ ಅಂತ. ಅದಕ್ಕೆ ಹೇಳಿದ್ದ ಇಬ್ರು ಒಂದೇ ಮನೇಲಿ ಇರ್ಬೇಕಾಗತ್ತೆ ಅಂತ. ನೀನ್ ಹೇಳೋದು ಸರಿನೇ, ನಾನ್ ಪೆದ್ರಾಮ ಬಂಗಾರಿನೇ. ಈಗ ಅರ್ಥ ಆಯ್ತು ಪ್ರೀತಿ ಅಂದ್ರೆ ಏನು ಅಂತ. ತೂ ಹೋಗೋ. तू होगो, तू होगो, तू होगो. ಅಮ್ಮ ನಾ ಹೊರಟೆ ರೀ. ನನ್ನನ್ನು ಸ್ವಲ್ಪ ಸುನೀತಾ ಮನೆಗೆ ಬಿಟ್ಬಿಡಿ. ಸುನೀತನ ಮನೆಗ? ಯಾಕೆ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ, ನೀವು ಕ್ಷಮಿಸಿದ್ದೀರ. ಆದರೆ ಇದರಿಂದ ಜಾಸ್ತಿ ಅನ್ಯಾಯ ಆಗಿರೋದು ಸುನೀತಾಗೆ. ಅಲ್ಲದೆ ನಾನು ಅವತ್ತು ಅನುಮಾನ ಪಟ್ಟಾಗಿಂದ ಅವಳು ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸ್ಕೊಂಡು ಬರೋಣ ಅಂತ. ಹೌದು ಲಲಿತಾ, ನಾವಿಬ್ಬರು ಜಗಳ ಆಡೋದು, ಆಮೇಲೆ ನಿನ್ನನ್ನು ಕ್ಷಮೆ ಕೇಳೋದು ನಡೆದೇ ಇದೆ. ನನಗರ್ಥ ಆಗುತ್ತೆ ನಿನ್ನ ಸ್ವಭಾವ. ಅದಕ್ಕೆ ನೀನು ನನ್ನನ್ನು ಅನುಮಾನಿಸಿ ಅಂದು ಆಡ್ದಾಗಲೆಲ್ಲ ನಾನು ಮೌನವಾಗಿದ್ದು ಬಿಡ್ತೀನಿ, ಸತ್ಯ ನಿನಗೆ ಗೊತ್ತಾಗಲಿ ಅಂತ. ನಮಗೆ ಕಾಣೋ ಸಂಗತಿಗೂ ಸತ್ಯ ಸಂಗತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ ರೀ. ಆದರೆ ಪಾಪ ಇದರಿಂದ ಹೆಚ್ಚು ನೋವಾಗಿರೋದು ಸುನೀತನಿಗೆ. ಅವಳಿಗೆ ಗಂಡನಿಂದಲೂ ಕಿರಿಕಿರಿ, ನಮ್ಮಿಂದಲೂ ಕಿರಿಕಿರಿ ಆಗಿಬಿಟ್ರೆ ಯಾರ ಹತ್ರ ಹೇಳ್ಕೋಬೇಕು ಅವಳು? ನಿನ್ನನ್ನೇ ತಾಯಿ ಅಂದ್ಕೊಂಡಿದ್ದಾಳೆ. ನೀನೇ ಅಂದು ಆಡಿ ಕಳಿಸ್ಬಿಟ್ಟೆ ಅವತ್ತು. ನೀನು ಆಡಿದ ಮಾತನ್ನು ನಾನು ಅವತ್ತು ಆಡಿದ್ದಿದ್ರೆ ನಿನ್ನ ಸಂದೇಹಕ್ಕೆ ಇನ್ನಷ್ಟು ತುಪ್ಪ ಸುರಿದ ಹಾಗಾಗ್ತಿತ್ತು. ನಿಮ್ಮ ಶ್ರೀ ಗುರುಗಳಿಗೆ ಕಾದು ಕಾದು ಜನ ಮನೆಗೆ ಹೋದ್ರು. ಹೋದ್ರೆ ಹೋಗ್ಲಿ ಬಿಡೋ, ಶ್ರೀಗಳ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ 10 ಜನ ಇದ್ರೆ ಸಾಕು. ಹೇಗಿದ್ರು ನಮ್ಮ ಜನದ ಬಾಯಿ ಸುಮ್ಮನೆ ಇರೋದಿಲ್ಲ. 10ರಿಂದ 100, 100ರಿಂದ 1000 ಜನಕ್ಕೆ ಹರಡುತ್ತೆ ವಿಷಯ. ಶ್ರೀ ಗುರುಗಳು ಬಂದ್ರು. ಶ್ರೀಗಳನ್ನು ಸ್ವಾಗತಿಸಿ ಎಲ್ಲ ಆಗಲಿ. ಶ್ರೀ ಗುರುಗಳಿಗೆ, 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 ಶ್ರೀ ಗುರುಗಳಿಗೆ.
ಬನ್ನಿ. ಬೇಗ ಬನ್ನಿ ಅಂತ ಹೇಳ್ತಲ್ಲ, ಯಾಕೆ ತಡ ಮಾಡಿದ್ದು? ಬಂದಿದ್ದಾಯ್ತಲ್ಲ, ಇನ್ನು ಮುಂದಿನ ಕೆಲಸ ನೋಡೋಣ. ನಡೀರಿ ವಿರೂಪಾಕ್ಷ. ಏನ್ ವಿರೂಪಾಕ್ಷ, ನಿನ್ನ ನೋಡಿದ್ರೆ ಗಡಗಡ ನರಗ್ತಾರೆ, ನೀನ್ ತಾಳ ಹಾಕ್ದಂಗೆ ಅವ್ರು ಕುಣಿತಾರೆ ಅಂತ ಡೋಂಗಿ ಬಿಟ್ಟೆ. ಈಗ ಅವ್ರು ಮಾತಾಡಿದ್ ನೋಡಿದ್ರೆ ನಿನ್ನ ಆಟ ನಡೆಯಲ್ಲ ಅನ್ಸತ್ತೆ. ಮುಂದಕ್ಕೆ ಗೊತ್ತಾಗುತ್ತೆ ಇಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳೇ, ನನ್ನ ಪಾದ ತೊಳಿಬೇಕು ಅಂತ ಬಹಳ ದಿನಗಳಿಂದ ನಿಮಗೆ ಅಪೇಕ್ಷೆ ಇತ್ತು ಅಲ್ವಾ? ಬನ್ನಿ, ನನ್ನ ಪಾದ ತೊಳಿರಿ. ನೀರು ತಗೊಂಡು ಬಾರೋ. ಏನು ಶಾಸ್ತ್ರಿಗಳೇ ಇದು? ಶ್ರೀಗಳ ಬಾಯಿನಲ್ಲಿ ಅಮ್ಮನವ್ರು ಆಡಿಸಿರೋ ಮಾತಿದು. ಚಕ್ರಾಪುರಿಲಿ ಶ್ರೀಚಕ್ರ ಬೇರೆ ಅಲ್ಲ, ಅಮ್ಮನವ್ರು ಬೇರೆ ಅಲ್ಲ. ಅಂತ ಶ್ರೀಚಕ್ರಕ್ಕೆ ಚೋರ್ ಭಯ ಇದೆ ಅಂದರೆ ಅಮ್ಮನವ್ರನ್ನ ಎಕ್ಕದ್ದು ಎತ್ಕೊಂಡು ಹೋಗ್ತಾರೆ ಅಂತ ಅರ್ಥ. ಅಮ್ಮನವ್ರನ್ನೇ ಕಳ್ತನ ಮಾಡ್ತಾರೆ ಅಂದರೆ ಇನ್ನೇನು ಉಡಿಸ್ತಾರೆ ಆ ದುಷ್ಟರು? ಉತ್ಸವದ ದಿನ ಚಕ್ರ ಮೇಲ್ ಬರುತ್ತಂತಲ್ಲ, ಅದನ್ನ ಯಾರೋ ಕದ್ಕೊಂಡು ಹೋಗ್ತಾರಂತೆ. ದೇವಸ್ಥಾನ ತುಂಬಾ ಅದೇ ಮಾತು. ಏನು ಶ್ರೀಚಕ್ರ ಕಳ್ತನ ಆಗುತ್ತಂತ?